ಒಂದು ಟೀಚರ್ ಅವ್ರ ಸ್ಟೂಡೆಂಟ್ ಹತ್ರ ಒಂದು ಲೆಟರ್ ಕೊಡ್ತಾರೆ. ಕೊಟ್ಬಿಟ್ಟು ಈ ಒಂದು ಲೆಟರ್ ತಗೊಂಡು ಹೋಗಿ ನಿಮ್ಮ ತಾಯಿ ಹತ್ರ ಕೊಡು ಅಂತಾರೆ. ಅವ್ರ ತಾಯಿ ಹತ್ರ ಕೊಟ್ಟಾಗ ಅವ್ರ ತಾಯಿ ಬಂದ್ಬಿಟ್ಟು ಆ ಒಂದು ಲೆಟರ್ ಬಿಚ್ಚಿ ಓದ್ಬಿಟ್ಟು ತುಂಬಾ ಬಿಕ್ಕಿ ಬಿಕ್ಕಿ ಹೇಳ್ತಿರ್ತಾರೆ. ಅಂಥದ್ದೇನಮ್ಮ ಹಾಕಿದ ಆ ಒಂದು ಲೆಟರ್ ಅಂತ ಆ ಒಂದು ಪುಟ್ಟ ಹುಡುಗ ಕೇಳುವಾಗ ಅದಕ್ಕೆ ಬಂದ್ಬಿಟ್ಟು ಅವ್ರ ತಾಯಿ ಬಂದ್ಬಿಟ್ಟು ಒಂದು ವಿಷಯ ಹೇಳ್ತಾರೆ. ಏನಂತಂದ್ರೆ ಬಂದ್ಬಿಟ್ಟು ನಿಮ್ಮ ಹುಡುಗ ಬಂದ್ಬಿಟ್ಟು ತುಂಬಾ ಬುದ್ಧಿವಂತದ ಹುಡುಗ, ನಿಮ್ಮ ಬುದ್ಧಿವಂತದ ಹುಡುಗನಿಗೆ ಬಂದ್ಬಿಟ್ಟು ಹೇಳ್ಕೊಡೋಷ್ಟು ಬುದ್ಧಿ ಬಂದ್ಬಿಟ್ಟು ನಮ್ಮ ಸ್ಕೂಲಲ್ಲಿ ಟೀಚರ್ಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಅದೇ ಥರ ಏನಂತ ನೋಡ್ಬಿಟ್ಟು ಸ್ವಲ್ಪ ವರ್ಷಗಳ ಕಾಲ ಬಂದ್ಬಿಟ್ಟು ಅವ್ರ ತಾಯಿ ಬಂದ್ಬಿಟ್ಟು ಮನೇಲಿ ಬಂದ್ಬಿಟ್ಟು ಆ ಒಂದು ಪುಟ್ಟ ಹುಡುಗನಿಗೆ ಬಂದ್ಬಿಟ್ಟು ಎಲ್ಲ ರೀತಿಯಾದ ಒಂದು ಪಾಠಗಳನ್ನ ಹೇಳ್ಕೊಡ್ತಿದ್ದಾರೆ. ಹೇಳಿದಾಗ ಏನಂತ ನೋಡ್ಬಿಟ್ಟು ಕೆಲವೊಂದು ವರ್ಷಗಳ ಮೇಲೆ ಬಿಟ್ಟು ಆ ಒಂದು ಹುಡುಗನಿಗೆ ಬಂದ್ಬಿಟ್ಟು 24 ವರ್ಷ ಇರೋ ಏನಂತ ನೋಡಿದ್ಬಿಟ್ಟು ಅವ್ರ ತಾಯಿ ಮುಟ್ತಿರೋ ಹೋಗ್ತಾರೆ. ತೀರೋದಾಗ ಏನಂತ ನೋಡಿದ್ಬಿಟ್ಟು ಮನೆ ಕ್ಲೀನ್ ಮಾಡೋಕೆ ಬಂದ್ಬಿಟ್ಟು ಆ ಒಂದು ಹುಡುಗ ಹೋಗ್ತಾರೆ. ಹೋದಾಗ ಏನಂತ ನೋಡಿದ್ಬಿಟ್ಟು ಅವ್ರು ಬಂದ್ಬಿಟ್ಟು ಮನೆ ಕ್ಲೀನ್ ಮಾಡುವಾಗ ಏನಂತ ನೋಡಿದ್ಬಿಟ್ಟು ಒಂದು ಲೆಟರ್ ಅವ್ರ ಕೈಗೆ ಸಿಗುತ್ತೆ. ಈ ಒಂದು ಲೆಟರ್ ಯಾವುದು ಅಂದ್ರೆ ಅವ್ರ ಸ್ಕೂಲ್ ಟೀಚರ್ ಕೊಟ್ಟ ಒಂದು ಲೆಟರ್ ಆಗಿರುತ್ತೆ. ಈ ಒಂದು ಲೆಟರ್ ಓದ್ಬಿಟ್ಟು ಅವರು ತುಂಬಾ ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಯಾಕಂತ ಕೇಳಿದ್ರೆ ಆ ಒಂದು ಲೆಟರ್ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ಮಗ ಬಂದ್ಬಿಟ್ಟು ತುಂಬಾ ಬುದ್ಧಿಶಕ್ತಿ ತುಂಬಾ ಮಗನಿಗೆ ಕಮ್ಮಿ ಇದೆ. ಅದಲ್ಲದೆ ಬಂದ್ಬಿಟ್ಟು ನಿಮ್ಮ ಮಗನ ತಗೊಂಡು ಯಾವುದೋ ಒಂದು ಸ್ಪೆಷಲ್ ಸ್ಕೂಲ್ಸ್ಗೆ ಸೇರಿಸಿ ಇದಲ್ಲದೆ ಬಂದ್ಬಿಟ್ಟು ನಾಳಿಂದ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಬಂದ್ಬಿಟ್ಟು ನಿಮ್ಮ ಮಗನ ಬಂದ್ಬಿಟ್ಟು ಸ್ಕೂಲ್ಗೆ ಕರ್ಕೊಂಡ್ಬಿಡ್ಬಿಡಿ ಅಂತ ಅಂತಾರೆ. ಬಂದ್ಬಿಟ್ಟು ಆ ಒಂದು ಬುದ್ಧಿಶಕ್ತಿ ಕಡಿಮೆ ಇರೋ ಒಂದು ಹುಡುಗ ಯಾರಂದ್ರೆ 1000ಕ್ಕೂ ಜಾಸ್ತಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ 1879 ಬಂದ್ಬಿಟ್ಟು ಬಲ್ಬನ್ನು ಕಂಡುಹಿಡಿದು ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟ ಥಾಮಸ್ ಅಲ್ವಾ ಎಡಿಸನ್.